ಸ್ನೇಹಿತರೆ, ಯುವನಿಧಿಗೆ ಅಪ್ಲಿಕೇಶನ್ ಹಾಕಿಂತ ವಿದ್ಯಾರ್ಥಿಗಳು ಯುವನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತನು. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ರೆಸ್ಪಾನ್ಸ್ ಪೆಂಡಿಂಗ್ ಯಾರಿಗೆಲ್ಲ ಬರತೈತಿ ಕೇವಲ ಅದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತನು. ಮತ್ತು ಅದನ್ನ ಬಿಟ್ಟು ನಿಮಗೆ ಏನೇನು ಬರತೈತಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನೈತಿ ಅವಾಗ ಕಮೆಂಟ್ಸ್ಗಳನ್ನ ತೆಗೆದುಕೊಂಡು ಏನೈತಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾನ. ಸೊ ಇನ್ನೊಂದೇನಪ್ಪ ಅಂತ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಎನ್ನೇ ಯುವನಿಧಿ ಸ್ಕೀಮ್ ಬಗ್ಗೆ ಅಪ್ಡೇಟ್ ಬಂದ್ರು ಕೂಡ ನೀವು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಇಲ್ಲಿ ನೋಡ್ರಿ, ಒಂದೇದೇನೈತಿ ರೆಸ್ಪಾನ್ಸ್ ಪೆಂಡಿಂಗ್ ಅಂದ್ರೆ ಏನು? ರೆಸ್ಪಾನ್ಸ್ ಪೆಂಡಿಂಗ್ ಅಂದ್ರೆ ಏನೈತಿ, ನಿಮ್ಮ ಯುವನಿಧಿ ಅರ್ಜಿ ಇನ್ನೂ ಪರಿಶೀಲನೆ ಅಲ್ಲಿದೆ. ರೆಸ್ಪಾನ್ಸ್ ಪೆಂಡಿಂಗ್ ಅಂದ್ರೆ ನಿಮ್ಮ ಯುವನಿಧಿ ಅರ್ಜಿ ಇನ್ನೂ ಪರಿಶೀಲನೆ ಅಲ್ಲಿದೆ. ಹಂಗೆ ಬಂದ್ರೆ ಏನು ಮಾಡ್ಬೇಕಂದ್ರೆ ನಿಮ್ಮ DDPO ಅಥವಾ DDPO ಆಫೀಸ್ಗೆ ಹೋಗಿ ನಿಮಗೆ ಕರೆಕ್ಟ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಫಿಸಿಕಲ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಕತ್ತಿ. ನೀವು ಅದಕ್ಕಿಂತ ಮೊದಲು ನಿಮಗೆ ಏನೈತಿ ಒಂದೆರಡು ಕೆಲಸ ಅದಾವ. ಏನಂದ್ರೆ ಒಂದೇದ ಸೆಲ್ಫ್ ಡಿಕ್ಲರೇಷನ್ ಆಗೈತಿಲ್ಲ ನೋಡ್ರಿ. ನೋಡ್ರಿ. ಅದಾದ್ಮೇಲೆ ಏನೈತಿ, ನಿಮ್ದು 180 ದಿನಗಳು ಕಂಪ್ಲೀಟ್ ಆಗಿರ್ಬೇಕು. ನೀವೇನಾದ್ರೆ 180 ದಿನಗಳ ಕಂಪ್ಲೀಟ್ ಆಗಿದ್ದಿಲ್ಲ ಅಂದ್ರೆ ಸ್ಟೇಟಸ್ ಪೆಂಡಿಂಗ್ ಬರ್ತೈತಿ. 180 ದಿನಗಳು ಕಂಪ್ಲೀಟ್ ಆಗಿದ್ದಿಲ್ಲ ಅಂದ್ರೆ ಸ್ಟೇಟಸ್ ಪೆಂಡಿಂಗ್ ಬರ್ತೈತಿ. ಮತ್ತು ಈಗ ಸೆಲ್ಫ್ ಡಿಕ್ಲರೇಷನ್ ಆಗೈತಿ, 180 ದಿನಗಳು ಕಂಪ್ಲೀಟ್ ಆಗೈತ್ರಿ, ಆದ್ರೆ ನಮ್ಗೆ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರತೈತಿ ಅಂತ ಕೆಲವೊಂದು ವಿದ್ಯಾರ್ಥಿ ಹೇಳ್ತಿದ್ರಿ. ನೀವು ಏನು ಮಾಡ್ರಿ ಅಂದ್ರೆ ನಿಮ್ಮ DDPO ಅಥವಾ DDPO ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಸಬ್ಮಿಟ್ ಮಾಡಿ ವೆರಿಫೈ ಮಾಡಿಸ್ಕೋಬೇಕು. ನೀವು ಹೇಳ್ಬೇಕಲ್ಲಿ, ಸರ ನಮ್ದು 180 ಡೇಸ್ ಕಂಪ್ಲೀಟ್ ಆಗೈತ್ರಿ, ಸೆಲ್ಫ್ ಡಿಕ್ಲರೇಷನ್ ಆಗೈತ್ರಿ, ಕರೆಕ್ಟ್ ಎಲ್ಲ ಕರೆಕ್ಟ್ ಐತ್ರಿ, ಆದ್ರೆ ನಮ್ಗೆ ಈ ರೀತಿಯಾಗಿ ಬರತೈತ್ರಿ, ನಮ್ಗೆ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ನಾವು ನಿಮ್ಗೆ ಸಬ್ಮಿಟ್ ಮಾಡ್ತೀವಿ, ಏನೈತಿ ನಮ್ಮ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ವೆರಿಫೈ ಮಾಡ್ರಿ ಅಂತ ಹೇಳಿದ್ಮೇಲೆ 7 ಅಥವಾ 15 ದಿನ ಒಳಗಾಗಿ ಏನೈತಿ ಅದು ಪ್ರಾಬ್ಲಮ್ ಸಾಲ್ವ್ ಆಕತಿ. ಕೆಲವೊಂದು ವಿದ್ಯಾರ್ಥಿ ಹಂಗೆ ಬರತ್ತಿದ್ವಿ 7, 8, 9 ತಿಂಗಳಲ್ಲಿ ಹಂಗೆ ವೇಟ್ ಮಾಡತ್ತಾರ ಚೇಂಜ್ ಆಕತಿ ಅಂತೇಳಿ. ಅದು ಇನ್ನೂ ಚೇಂಜ್ ಆಗಂಗಿಲ್ಲ. ನೀವು ಕರೆಕ್ಟ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ವೆರಿಫೈ ಮಾಡಿಸಿದ ಮೇಲೆ ಏನೈತಿ 7 ಅಥವಾ 15 ದಿನ ಒಳಗಾಗಿ ಏನೈತಿ ಸ್ಟೇಟಸ್ ಒಳಗೆ ಚೇಂಜ್ ಕಾಣ್ತೈತಿ. ಇಲ್ಲಿ ನೋಡ್ರಿ, ಹೋಗೋ ಮುಂದೆ ಯಾವ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಬೇಕು, ಡಾಕ್ಯುಮೆಂಟ್ಸ್ಗಳನ್ನ ಯಾವ್ಯಾವ ಸಬ್ಮಿಟ್ ಮಾಡ್ಬೇಕಂದ್ರೆ ಇವು ಏನು ತಿಳಿಸ್ಕೊಡತ್ತಲ್ಲ, ಇವು ಕರೆಕ್ಟ್ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗ್ರಿ. ಇಲ್ಲಿ ನೋಡ್ರಿ, ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್, ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಪ್ಲಸ್ 2 ಸೆಟ್ ಜೆರಾಕ್ಸ್ ಒಯ್ಯಿರಿ. ನೀವು ನೋಟ್ ಕೂಡ ಮಾಡ್ಕೊರಿ. ಫೈನಲ್ ಇಯರ್ ಜೆರಾಕ್ಸ್ ಪ್ಲಸ್ 2 ಸೆಟ್ ಜೆರಾಕ್ಸ್. ಸೊ ಇದ್ರ ಜೊತೆಗೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ರಿ. ಇದನ್ನು ಏನಂತಿ 2 ಸೆಟ್ ಜೆರಾಕ್ಸ್, ಆಧಾರ್ ಕಾರ್ಡ್ ಪ್ಲಸ್ 2 ಸೆಟ್ ಏನಂತಿ ಜೆರಾಕ್ಸ್. ಇದಾದ್ಮೇಲೆ ಯುವನಿಧಿ ಯಾವುದಂದ್ರೆ ಯುವನಿಧಿ ಎಕ್ನಾಲೇಜ್ಮೆಂಟ್ ಸ್ಲಿಪ್, ಇದಿದ್ರೆ ಅಪ್ಲಿಕೇಶನ್ ನಂಬರ್ ಇದ್ರೂ ನಡೀತೈತಿ, ಇದಾಯ್ತು. ಸೊ ಅದೇ ರೀತಿಯಾಗಿ 4ನೇದು ಯಾವುದಂದ್ರೆ ಬ್ಯಾಂಕ್ ಪಾಸ್ಬುಕ್. ಸೊ ಅದೇ ರೀತಿಯಾಗಿ 5ನೇದು ಅಂದ್ರೆ 2 ಸೆಟ್ ಏನೈತಿ ಪಾಸ್ಪೋರ್ಟ್ ಸೈಜ್ ಫೋಟೋ, ಇವುಗಳನ್ನ ತೆಗೆದುಕೊಂಡು ಹೋಗಿ ನೀವು ಹೇಳಬೇಕಲ್ಲಿ, ಸರ ನಮ್ದು ಏನಿದ್ರಿ ರೆಸ್ಪಾನ್ಸ್ ಪೆಂಡಿಂಗ್ ಬರತೈತ್ರಿ, ನಮಗೆ ಕರೆಕ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡ್ತೀವಿ, ನೀವೇನೈತಿ ಅಪ್ರೂವ್ ಮಾಡಿರಿ ಅಂತ ನೀವು ಕರೆಕ್ಟ್ ಅಲ್ಲೇ ಮುಂದೆ ಕೂತ ಐತಿ ನಿಮಗೆ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಸಬ್ಮಿಟ್ ಮಾಡಿ ಐತಿ ವೆರಿಫೈ ಮಾಡಿಸ್ಕೊಂಬರ್ರಿ. ವೆರಿಫೈ ಮಾಡಿಸಿದ ಮೇಲೆ 3 ಅಥವಾ 15 ದಿನಗಳ ನಂತರ ಏನೈತಿ ಅದು ಅಪ್ಡೇಟ್ ಆಕತಿ. ನೀವು 8, 9, 10 ತಿಂಗಳು ಬಿಟ್ಟರು ಏನೈತಿ ನಿಮ್ದು ಏನಾರ ಅಲ್ಲಿ ವೆರಿಫೈ ಆಗಿದ್ದಿಲ್ಲ ಅಂದ್ರೆ ಅದು ಹಂಗೆ ಇರ್ತೈತಿ. ನೀವು ವೆರಿಫೈ ವೆರಿಫೈ ಆದ ಬಳಿಕ ಏನೈತಿ ಅದು ಚೇಂಜ್ ಆಕತಿ. ಕೆಲವೊಂದು ವಿದ್ಯಾರ್ಥಿ ಐತಿ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಸಬ್ಮಿಟ್ ಮಾಡಿರ್ತಾರೆ, ಅವ್ರನ್ನ ವೆರಿಫೈ ಮಾಡಿರಂಗಿಲ್ಲ. ನೀವು ಹೋಗಿ ಖಚಿತಪಡಿಸ್ಕೊಳ್ಬೇಕಲ್ಲಿ ನೀವು ವೆರಿಫೈ ಆಗೈತಿ ಇಲ್ಲ ಐತಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಡೋದು, ನಂಬರ್ ಕೊಟ್ಟು ಚೆಕ್ ಮಾಡಿಸ್ಕೋಬೇಕು. ನೀವು ಏನೈತಿ ವೆರಿಫೈ ಆಗೈತು ಇಲ್ಲೋ ಅಂತೇಳಿ. ಕೆಲವೊಂದ್ಸಲ ಏನೈತಿ ಅವರು ಮರೆತು ಬಿಟ್ಟಿರ್ತಾರೆ, ಕೆಲವೊಂದ್ಸಲ ನೀವು ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಸಬ್ಮಿಟ್ ಮಾಡಿರ್ತೀರಿ, ಅವರು ಮರೆತು ಬಿಟ್ಟಿರ್ತಾರೆ. ನೀವು ಮುಂದಕ್ಕೆ ಹೋಗಿ ನೋಡಬೇಕು, ಸರ್ ವೆರಿಫೈ ಆಗೈತೆ ಇಲ್ಲೋ. ವೆರಿಫೈ ಆದ್ರೆ ಏನೈತಿ 7 ಅಥವಾ 15 ದಿನ ಒಳಗ ಏನೈತಿ ಅಪ್ಡೇಟ್ ಆಕತಿ. ಈ ರೀತಿಯಾಗಿ ರೆಸ್ಪಾನ್ಸ್ ಪೆಂಡಿಂಗ್ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಆನ್ ಇದ್ದಿರ್ತೈತಿ, ಕಮೆಂಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಏನೈತಿ ಅವಾಗ ಕಮೆಂಟ್ಸ್ಗಳನ್ನ ತೆಗೆದುಕೊಂಡಿರ್ತಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಸೊ ಏನಪ್ಪ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಮಿಸ್ ಮಾಡಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಏನೇ ಈ ಸ್ಕೀಮ್ ಬಗ್ಗೆ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.